ಹಾಯ್ ಹೆಲೋ ಎಲ್ಲರಿಗೂ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಒಂದು ಸ್ಪೆಷಲ್ ಹರ್ಬ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಸೀಸನಲ್ ಚೇಂಜಸ್ ಸ್ಟಾರ್ಟ್ ಆಗಿದೆ. ಈ ಸೀಸನಲ್ ಚೇಂಜಸ್ ಅಲ್ಲಿ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಅಟ್ಯಾಕ್ ಆಗುತ್ತೆ, ಲೈಕ್ ಕೋಲ್ಡ್ ಆಗಿರ್ಬೋದು, ಕಾಫ್ ಆಗಿರ್ಬೋದು, ಥ್ರೋಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು. ಈ ತರದ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ. ಇಂಥವ್ರಿಗೆಲ್ಲ ಸಹಕಾರಿಯಾಗುವಂತ ಒಂದು ಅದ್ಭುತ ಅಂತ ಹೇಳುವಂತ ಒಂದು ಆಯುರ್ವೇದಿಕ್ ಹರ್ಬ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಹೆಸರೇ ಮುಲೇತಿ ಅಂತ. ಮುಲೇತಿ ಅಂತಾನು ಕರೀತಾರೆ, ಇದನ್ನ ಲಿಕೋರಿಯಸ್ ರೂಟ್ ಅಂತ ಪೌಡರ್ ಅಂತಾನು ಕರೀತಾರೆ, ಅಥವಾ ಎಸ್ಟಿ ಮಧು ಅಂತಾನು ಕರೀತಾರೆ. ಈ ಹರ್ಬ್ ಟ್ರೆಡಿಷನಲ್ ಮೆಡಿಸಿನ್ ನಲ್ಲಿ ಹಲವಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಯೂಸ್ ಮಾಡ್ಕೊಂಡು ಬರಲಾಗಿದೆ. ಇದ್ರ ವಿಶೇಷತೆ ಏನಂದ್ರೆ ಇದು ಬೇರೆ ಆಯುರ್ವೇದಿಕ್ ಮೆಡಿಸಿನ್ ಗಿಂತ ಡಿಫ್ರೆಂಟ್ ಆಗಿ ಟೇಸ್ಟ್ ಮಾಡುತ್ತೆ. ಲೈಕ್ ಸ್ವೀಟ್ ಟೇಸ್ಟ್ ಅಂತ ಹೇಳ್ಬೋದು, ಸಿಹಿಯಾಗಿರುತ್ತೆ. ಅದರಿಂದ ಉಪಯೋಗಿಸೋದು ತುಂಬಾನೇ ಸುಲಭ. ಮತ್ತೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಕೂಡ ಈ ಹರ್ಬ್ ಹೊಂದಿದೆ. ಅವು ಯಾವ್ಯಾವ ಅಂತ ನೋಡಕ್ ಹೋದ್ರೆ ಡೈಜೆಷನ್ ಇಂಪ್ರೂವ್ ಮಾಡ್ಕೊಳಕ್ ಆಗಿರ್ಬೋದು, ನಾನ್ ಮುಂಚೆನೆ ಹೇಳಿದ್ನಲ್ಲ ಗಂಟಲು ಕಿರಿಕಿರಿ ಕಮ್ಮಿ ಮಾಡೋದಕ್ಕೆ, ರೆಸ್ಪಿರೇಟರಿ ಹೆಲ್ತ್ ಆಗಿರ್ಬೋದು, ಸ್ಕಿನ್ ಹೆಲ್ತ್ ಅಂಡ್ ಹೇರ್ ಹೆಲ್ತ್, ಹಿಂಗೆ ಹಲವಾರು ಹೆಲ್ತ್ ಬೆನಿಫಿಟ್ ಉಳ್ಳ ಈ ಹರ್ಬ್ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಹರ್ಬ್ ನ ಯಾವೆಲ್ಲ ಸಮಸ್ಯೆಗೆ ಹೇಗೆಲ್ಲ ಯೂಸ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಒಂದೊಂದೇ ತಿಳ್ಕೊಂತಾ ಹೋಗೋಣ. ಮತ್ತೆ ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡೋದಾದ್ರೆ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ. ನಮ್ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ರೆ ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಇನ್ಫೆಕ್ಷನ್ ವಿರುದ್ಧ ಫೈಟ್ ಮಾಡೋ ಶಕ್ತಿ ಕೊಡುತ್ತೆ. ಅದರಿಂದ ನಾನ್ ಮುಂಚೆ ಹೇಳ್ದಂಗೆ ಸೀಸನಲ್ ಅಲರ್ಜಿಗಳಂತಹ ಕೋಲ್ಡ್ ಆಗಿರ್ಬೋದು, ಕಾಫ್, ಕೆಮ್ಮು, ಮತ್ತೆ ಥ್ರೋಟ್ ಇನ್ಫೆಕ್ಷನ್, ರೆಸ್ಪಿರೇಟರಿ ಡಿಸ್ಕಂಫರ್ಟ್, ಇವನ್ನೆಲ್ಲಾನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಈ ಹರ್ಬಲ್ ಇಂದ ಮಾಡಿರೋ ಟೀ ತುಂಬಾನೇ ಸಹಕಾರಿ ಅಂತಾನೆ ಹೇಳ್ಬೋದು. ಲೈಕ್ ಅಸ್ತಮಾ, ಅಲರ್ಜಿ ಅಂತ ಸಮಸ್ಯೆಗೂ ಇದು ತುಂಬಾ ಪ್ರಯೋಜನಕಾರಿಯಾಗಿ ವರ್ಕ್ ಮಾಡುತ್ತೆ. ಹಾಗಾದ್ರೆ ಇದನ್ನ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಹೇಗೆ ಬಳಸ್ಕೋಬೇಕು ಅಂದ್ರೆ, 1 ಚಮಚ ಮುಲೇಟಿ ಚೂರ್ಣ ಅಥವಾ 1 ಟೀ ಸ್ಪೂನ್ ಚೂರ್ಣ ಜೊತೆಗೆ 1 ಕಪ್ ಬಾಯ್ಲ್ ವಾಟರ್ ಜೊತೆ ಮಿಕ್ಸ್ ಮಾಡಿ 5 ನಿಮಿಷಗಳ ಕಾಲ ಬಿಟ್ಟು ಟೀ ರೀತಿ ಸೇವಿಸ್ಕೋಬಹುದು. ನಂತರ ಉಪಯೋಗ ಏನೆಂದರೆ ಸ್ಕಿನ್ ಗ್ಲೋ ಮಾಡೋದಕ್ಕೂ ಇದು ಸಹಕಾರಿಯಾಗಿರುತ್ತೆ. ಇದನ್ನ ಚರ್ಮದ ಕಾಂತಿ ಹೆಚ್ಚಿಸಲು ಬಳಕೆ ಆಗುತ್ತೆ. ಇದು ಪ್ರಮುಖವಾಗಿ ಡಾರ್ಕ್ ಸ್ಪಾಟ್ ಮತ್ತೆ ಸ್ಕಿನ್ ಗ್ಲೋ ಆಗಿಸಲು, ಅಲ್ಲದೆ ಸನ್ ಡ್ಯಾಮೇಜ್ ನ ರೆಡ್ಯೂಸ್ ಮಾಡ್ಕೊಳ್ಳೋದಿಕ್ಕೆ, ಬ್ರಿಂಕಲ್ಸ್ ಕಡಿಮೆ ಮಾಡೋದಿಕ್ಕೆ, ಮತ್ತೆ ಬಂಗು, ಹಳೆ ಕಲೆಗಳು ಮತ್ತೆ ಎಕ್ಸೆಸ್ ಆಯಿಲ್ ನ ರೆಡ್ಯೂಸ್ ಮಾಡೋದಿಕ್ಕೆ ತುಂಬಾನೇ ಅದ್ಭುತವಾದ ರೆಮಿಡಿ ಇದಾಗಿರುತ್ತೆ. ಸ್ಕಿನ್ ಗ್ಲೋ ಹೆಚ್ಚಿಸಲು ಇದನ್ನ ಹೇಗೆಲ್ಲ ಯೂಸ್ ಮಾಡ್ಕೋಬೇಕು ನೋಡೋಣ ಬನ್ನಿ. 1 ಟೇಬಲ್ ಸ್ಪೂನ್ ಮುಲೇತಿ ಪೌಡರ್ಗೆ ರೋಸ್ ವಾಟರ್ ಮತ್ತು ಆರೆಂಜ್ ಪೀಲ್ ಪೌಡರ್ ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ 5 ನಿಮಿಷ ಬಿಟ್ಟು ಕೋಲ್ಡ್ ವಾಟರ್ ನಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಸಾಕು. ಈ ರೀತಿ ವೀಕ್ಲಿ ಟ್ವೈಸ್ ಮಾಡ್ಕೊಂಡು ಬಂದ್ರೆ ಕ್ರಮೇಣ ಆಯಿಲಿನೆಸ್ ಮತ್ತೆ ಡಾರ್ಕ್ ಸ್ಪಾಟ್ಸ್ ನ ಕಮ್ಮಿ ಆಗೋದನ್ನ ನೀವು ಕಾಣ್ಬೋದು. ನಂತರ ಡೈಜೆಷನ್ ಇಂಪ್ರೂವ್ ಅಥವಾ ಜೀರ್ಣಕ್ರಿಯೆ ಉತ್ತಮಗೊಳಿಸುವುದರಲ್ಲಿ ಇದು ಸಹಕಾರಿಯಾಗಿರುತ್ತೆ. ಇದು ತಂಪು ತತ್ವಗುಣ ಹೊಂದಿರೋದ್ರಿಂದ ಬಾಡಿನಲ್ಲಿ ಆಸಿಡಿಟಿ ಮತ್ತೆ ಗ್ಯಾಸ್ ರಿಡಕ್ಷನ್ ಮಾಡಲು ಉತ್ತಮ ಔಷಧಿ ಅಂತಾನೆ ಹೇಳ್ಬೋದು. ಹಾಗೆ ಗಟ್ ಹೆಲ್ತ್ ಇಂಪ್ರೂವ್ ಆಗಲು ಕೂಡ ಸಹಾಯ ಮಾಡುತ್ತೆ. ನಮ್ಮೆಲ್ಲರಿಗೂ ತಿಳಿದಂತೆ ನಮ್ಮ ಗಟ್ ನಮ್ಮ 2ನೇ ಬ್ರೈನ್ ಇದ್ದಂತೆ. ಗಟ್ ಚೆನ್ನಾಗಿದೆ, ನಮ್ಮ ಬ್ರೈನ್ ಕೂಡ ಆರೋಗ್ಯವಾಗಿರುತ್ತೆ. ಹಾಗೆ ಅಲ್ಸರ್ ನಂತಹ ಸಮಸ್ಯೆಗೂ ಇದು ರಾಮಬಾಣದಂತೆ ವರ್ಕ್ ಮಾಡುತ್ತೆ. ನಂತರ ಬೆನಿಫಿಟ್ ನೋಡೋದಾದ್ರೆ ಸ್ಟ್ರೆಸ್ ರಿಲೀಫ್. ಹೌದು, ಒತ್ತಡ ಕಡಿಮೆ ಮಾಡಲು ಇದು ಸಹಕಾರಿಯಾಗಿರುತ್ತೆ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಾಗಿದ್ದು ಸ್ಟ್ರೆಸ್ ರೆಡ್ಯೂಸ್ ಮಾಡಿ ಬಾಡಿಯಲ್ಲಿ ಎನರ್ಜಿ ಇನ್ಕ್ರೀಸ್ ಆಗಲು ಮತ್ತೆ ಮೈಂಡ್ ನ ಕಾಮ್ ಅಂಡ್ ಪೀಸ್ಫುಲ್ ಆಗಿಡಲು ಇದು ಸಹಕಾರಿಯಾಗಿರುತ್ತೆ. ಲಾಸ್ಟ್ ಕೊನೆಯದಾಗಿ ಹೇರ್ ಫಾಲ್ ಕಂಟ್ರೋಲ್ಗೂ ಕೂಡ ಇದು ತುಂಬಾನೇ ಉಪಯೋಗಕಾರಿಯಾಗಿ ವರ್ಕ್ ಮಾಡುತ್ತೆ. 1 ಟೀ ಸ್ಪೂನ್ ಚೂರ್ಣಗೆ ನೀವು ದಿನ ಬಳಕೆ ಮಾಡೋ ಹೇರ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಕುದಿಸಿ ಆರಿಸಿ ತಲೆಗೆ ಹಚ್ಚಿ ಇದು ಏರ್ ಫಾಲ್ ನ ಕಮ್ಮಿ ಮಾಡಿ ಏರ್ ಗ್ರೋತ್ ನ ಪ್ರಮೋಟ್ ಮಾಡಿ ನಿಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಇಷ್ಟೆಲ್ಲ ಆರೋಗ್ಯ ಗುಣ ಉಳ್ಳ ಹರ್ಬ್ ನ ಯಾವ ರೀತಿ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಯಾವ್ಯಾವ ಸಮಸ್ಯೆಗೆ ಹೇಗೆಲ್ಲ ಪರಿಣಾಮಕಾರಿ ಅಂತ ತಿಳ್ಕೊಂಡ್ರಿ ಅಲ್ವಾ. ಕೊನೆಗೆ ಇಂಪಾರ್ಟೆಂಟ್ ವಿಷಯನು ತಿಳ್ಕೊಬೇಕು. ಹೆಚ್ಚು ಯೂಸ್ ಮಾಡಬಾರ್ದು, ಯಾಕೆ ಅಂದ್ರೆ BP ಇನ್ಕ್ರೀಸ್ ಆಗೋ ಚಾನ್ಸಸ್ ಹೆಚ್ಚು, ಅಥವಾ ಬಾಡಿಯಲ್ಲಿ ಪೊಟ್ಯಾಷಿಯಂ ಲೆವೆಲ್ ರಿಡ್ಯೂಸ್ ಆಗ್ಬಹುದು. ಡೈಲಿ ಅಪ್ ಟು 1 ಟೀ ಸ್ಪೂನ್ ಮಾತ್ರ ಬಳಕೆಸಿದರೆ ಉತ್ತಮ. ಇದನ್ನು ಪ್ರೆಗ್ನೆಂಟ್ ವುಮೆನ್ಸ್ ಅಂಡ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅಂಡ್ BP ಪೇಷಂಟ್ಸ್ ಡಾಕ್ಟರ್ ಸಲಹೆ ಪಡೆದೇ ತೆಗೆದುಕೊಳ್ಳೋದು ಉತ್ತಮ. ನೀವೇನಾದ್ರೂ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಬೆನಿಫಿಟ್ ಅನ್ಸಿದ್ರೆ ಬಂದು ಕಮೆಂಟ್ ಮಾಡಿ.
ಮತ್ತೊಬ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ.